ಸುಗ್ರೀವ ಪ್ರಭುವಿಗೆ ಯುವರಾಜ ಅಂಗದ ಕುಮಾರನಿಗೆ 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 ಸುಗ್ರೀವ ಪ್ರಭುವಿಗೆ ಸಮಸ್ತ ವಾನರ ಕುಲ ಬಾಂಧವರೇ, ಶ್ರೀರಾಮಚಂದ್ರ ಪ್ರಭುವಿನ ಅನುಗ್ರಹದಿಂದ ವಾನರ ಶ್ರೇಷ್ಠನಾದ ಸುಗ್ರೀವನು ಕಿಷ್ಕಿಂಧೆಯ ಮಹಾರಾಜನಾಗಿ ಪಟ್ಟಾಭಿಷಕ್ತನಾಗಿದ್ದಾನೆ. ಇದು ನಮ್ಮೆಲ್ಲರಿಗೂ ಆನಂದ ತರುವ ವಿಷಯವಾಗಿದೆ. ಸುಗ್ರೀವ ಮಹಾರಾಜನಿಗೆ ಸುಗ್ರೀವ ಮಹಾರಾಜನಿಗೆ ಮಹಾವೀರನಾದ ವಾಲಿ ಪ್ರಭುವಿನ ವೀರಪುತ್ರ ಮಹಾರಾಣಿ ತಾರೆಯ ಅಕ್ಕರೆಯ ಪುತ್ರ ಅಂಗದ ಕುಮಾರನು ಯುವರಾಜನಾಗಿದ್ದಾನೆ. ಇದು ನಮ್ಮೆಲ್ಲರಿಗೂ ಹೆಮ್ಮೆ ತರುವ ವಿಷಯ. ಯುವರಾಜ ಅಂಗದ ಕುಮಾರನಿಗೆ ಯುವರಾಜ ಅಂಗದ ಕುಮಾರನಿಗೆ. ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಮುಂದಿರುವ ಮುಖ್ಯ ಕರ್ತವ್ಯದ ಬಗ್ಗೆ ಹೇಳಬೇಕಾಗಿದೆ. ದಶರಥ ಪುತ್ರರಾದ ಶ್ರೀರಾಮ ಲಕ್ಷ್ಮಣರು ಸೀತಾದೇವಿಯನ್ನು ಹುಡುಕುತ್ತಾ ಬಂದಿರುವುದು ಈಗಾಗಲೇ ತಮ್ಮೆಲ್ಲರಿಗೂ ತಿಳಿದೇ ಇದೆ. ಆ ಕಾರ್ಯದಲ್ಲಿ ನೆರವು ನೀಡುವುದಾಗಿ ಸುಗ್ರೀವ ಪ್ರಭು ಅವರಿಗೆ ಭಾಷೆ ಕೊಟ್ಟಿದ್ದಾರೆ. ಶ್ರೀರಾಮಚಂದ್ರ ತಾನು ಕೊಟ್ಟ ಮಾತಿನಂತೆ ನಡೆದುಕೊಂಡು ವಾಲಿಯನ್ನು ನಿಗ್ರಹಿಸಿದ್ದಾರೆ. ಈಗ ಅಗ್ನಿಸಾಕ್ಷಿಯಾಗಿ ಮಿತ್ರತ್ವವನ್ನು ಅಂಗೀಕರಿಸಿದ ಸುಗ್ರೀವರಾಜನು ಮಾತಿಗೆ ತಪ್ಪದೆ ಶ್ರೀರಾಮಚಂದ್ರನ ಕಾರ್ಯದಲ್ಲಿ ಉದಾಸೀನ ತೋರದೆ ನಡೆಸಿಕೊಡಬೇಕು. ಇದೇ ವಾನರರ ಗೌರವ, ಇದೇ ನಮ್ಮೆಲ್ಲರ ಕರ್ತವ್ಯ. ಹನುಮಂತ, ಪರಮಾಪ್ತ ಸಚಿವ, ಪ್ರಿಯ ಬಂಧು, ಮಹಾಜ್ಞಾನಿ, ಪ್ರಭುವಿನ ಕ್ಷೇಮವನ್ನು ಬಯಸುವುದರಲ್ಲಿ ಮೊದಲಿಗ ಮಂತ್ರಿಯಾದವನು ಒಡೆಯನಿಗೆ ಸಮಯೋಚಿತವಾದ ಸಲಹೆಯನ್ನು ನೀಡಬೇಕು. ಈ ಕಾರ್ಯವನ್ನು ಹನುಮಂತನು ನನ್ನ ಪಟ್ಟಾಭಿಷೇಕದ ದಿನವೇ ಹೇಳುತ್ತಿದ್ದಾನೆ. ನನ್ನ ಕರ್ತವ್ಯ ಪ್ರಜ್ಞೆಯನ್ನು ಎಚ್ಚರಿಸುತ್ತಿದ್ದಾನೆ. ಮಳೆಗಾಲದ ಈ 4 ತಿಂಗಳು ಕಳೆಯುತ್ತಿದ್ದ ಹಾಗೆಯೇ ನಾವೆಲ್ಲರೂ ಸೀತಾನ್ವೇಷಣೆಯನ್ನು ಕೈಗೊಳ್ಳೋಣ. ಶ್ರೀರಾಮನಿಗೆ ಕೊಟ್ಟಿರುವ ಭರವಸೆಯನ್ನು ಈಡೇರಿಸೋಣ. ಸುಗ್ರೀವ ಪ್ರಭುವಿಗೆ, ಸುಗ್ರೀವ ಪ್ರಭುವಿಗೆ, ಸುಗ್ರೀವ ಪ್ರಭುವಿಗೆ, ಶ್ರೀರಾಮಚಂದ್ರ ಪ್ರಭುವಿಗೆ. ಹನುಮಂತ ರಾಮನಲ್ಲಿ ಅಪಾರ ಭಕ್ತಿ ತೋರಿದ. ವಾನರರು ಸೀತಾನ್ವೇಷಣೆಗೆ ಹೊರಟರು. ವಾನರ ಶ್ರೇಷ್ಠ, ಈ ನನ್ನ ಮುದ್ರೆ ಉಂಗುರವನ್ನು ತೆಗೆದುಕೋ. ಇದನ್ನು ಸೀತೆಗೆ ಕೊಡು. ಇದನ್ನು ಅವಳು ಕಂಡಾಗ ನೀನು ನನ್ನ ದೂತನೆಂದು ಅವಳು ಸಂದೇಹವಿಲ್ಲದೆ ತಿಳಿಯುತ್ತಾಳೆ. ಆಂಜನೇಯ, ಮಹಾಬಲ, ನಾನು ನಿನ್ನನ್ನೇ ನಂಬಿಕೊಂಡಿದ್ದೇನೆ. ನನ್ನ ಸೀತೆ ಮತ್ತೆ ನನಗೆ ದೊರೆಯಲು ನೀನು ಏನು ಮಾಡಬೇಕೋ ಅದೆಲ್ಲವನ್ನೂ ಮಾಡು. ಮಹಾರಾಜ ರಾಮಚಂದ್ರ ಪ್ರಭು, ನಿಮ್ಮ ನಾಮಸ್ಮರಣೆಯಿಂದ ನನ್ನ ಕಾರ್ಯದಲ್ಲಿ ಯಶಸ್ವಿಯಾಗುವಂತೆ ಅನುಗ್ರಹಿಸಿ. ಜೈ ಶ್ರೀರಾಮ್, 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 ಜೈ ಶ್ರೀರಾಮ್. ಶೋಧರಿ ಶೋಧರಿ ಸಾಧ್ವಿಸಿ ಶೋಧರಿ ಗಳಿಗಳು ರಾಮನ ಹೃದಯದ ವೇದನೆ ಶೋಧರಿ 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 ಸಾಧ್ವಿಸಿ ಶೋಧರಿ ಹೃದಯದ ವೇದನೆ ಶೋಧನೆ 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 ಶೋಧನೆ.
ಹಳ್ಳ ಕೊಳ್ಳಗಳ ದಾಟುತ್ತ ಬೆಟ್ಟ ಗುಡ್ಡಗಳ ಏರುತ್ತ ಸೋದರಿ 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 ಹಳ್ಳ ಕೊಳ್ಳಗಳ ದಾಟುತ್ತ ಬೆಟ್ಟ ಗುಡ್ಡಗಳ ಏರುತ್ತ ಬನಸಿಗಳಲ್ಲಿ ಅಲೆಯುತ್ತ ಸಮರಾರೋ ನಿನಗೆ ಹನುಮಂತ ಎದುರಾರೋ ನಿನಗೆ ಧೀಮಂತ ಸಮರಾರೋ ನಿನಗೆ ಹನುಮಂತ ಎದುರಾರೋ ನಿನಗೆ ಧೀಮಂತ ಸಮರಾರೋ ಬಲವಂತರಿಗೆ ಬಲವಂತ ಗುಣವಂತರಿಗೆ ಗುಣವಂತ ಬಲವಂತರಿಗೆ ಬಲವಂತ ಗುಣವಂತರಿಗೆ ಗುಣವಂತ. ನೋಡಿ ತಾಯಿ, ಶ್ರೀರಾಮನ ಮುದ್ರೆಯುಂಗುರ. ಮಾರುತಿ, ಇದು ನನ್ನ ರಾಮನ ಮುದ್ರೆ ಉಂಗುರವೇ. ಸತ್ಯ ಮಾರುತಿ, ನೀನು ನನ್ನ ಸ್ವಾಮಿಯ ಆದೇಶದಿಂದಲೇ ಇಲ್ಲಿಗೆ ಬಂದಿರುವೆ ಎಂದು ಇನ್ನಷ್ಟು ಖಚಿತವಾಯಿತು. ಮಾರುತಿ, ಪ್ರಿಯ ಬಂಧು, ಇನ್ನೇನು ಜೀವ ಹೋಗುತ್ತಿದ್ದ ನನ್ನಲ್ಲಿ ಈ ಮುದ್ರೆ ಉಂಗುರದ ಅಮೃತವನ್ನು ಸಿಂಪಡಿಸಿ ಮತ್ತೆ ಬದುಕಿಸಿದೆ. ಮಾರುತಿ, ನೀನು ಹೇಳಿದಂತೆ ನನ್ನ ಸ್ವಾಮಿ ಇಲ್ಲಿಗೆ ಬಂದೇ ಬರುತ್ತಾರೆ. ಆ ದುರುಳ ರಾವಣನನ್ನು ಖಂಡಿತ ಸಂಹರಿಸುತ್ತಾರೆ, ಅದರಲ್ಲಿ ಯಾವ ಸಂಶಯವೂ ಇಲ್ಲ. ಇನ್ನು ನಾನು ದುಃಖಿಸುವುದಿಲ್ಲ ಮಾರುತಿ, ಖಂಡಿತ ದುಃಖಿಸುವುದಿಲ್ಲ. ಬೇಡ ತಾಯಿ, ದುಃಖಿಸುವುದು ಬೇಡ. ದುಃಖದ ಕಾಲ ಕಳೆದು ಹೋಯಿತು. ಈಗ ಶುಭದ ನಿರೀಕ್ಷೆಯ ಕಾಲ, ಮಂಗಳದ ಮುಂಬೆಳಕನ್ನು ಎದುರು ನೋಡುವ ಕಾಲ. ಹನುಮಂತ, ಈ ಚೂಡಾಮಣಿಯನ್ನು ಕಂಡ ಕೂಡಲೇ ನನ್ನ ಶ್ರೀರಾಮ ನನ್ನನ್ನು ಸ್ಮರಿಸಿಕೊಳ್ಳುತ್ತಾರೆ. ನನ್ನ ಪ್ರಭುಗೆ ಇದನ್ನು ಕೊಡುತ್ತೇನೆ ತಾಯಿ. ಹನುಮಂತ ಸೀತೆಯನ್ನು ಲಂಕೆಯ ಅಶೋಕವನದಲ್ಲಿ ಕಂಡು ಬಂದು ರಾಮನಿಗೆ ವಿಷಯ ತಿಳಿಸಿದ. ರಾಘವ, ರಾಘವ, ನಮೋ ನಮಃ. ರಾಘವ, ಶುಭಕಾಲ ಬಂದಿದೆ ಎಂದೇ ನನ್ನ ಭಾವನೆ. ನನ್ನ ಕಪಿ ನಾಯಕರು ಖಂಡಿತ ಸೀತಾದೇವಿಯನ್ನು ಕಂಡು ಬಂದಿರುತ್ತಾರೆ. ಕಾರ್ಯ ಸಾಧನೆ ಆಗದೆ ಅವರು ಹಿಂದಿರುಗುವುದಿಲ್ಲ. ರಾಜಾಜ್ಞೆಯ ಭಯವಿಲ್ಲದೆ ಮಧುವನವನ್ನು ಪ್ರವೇಶಿಸಿ ದಾಂಧಲೆಯನ್ನು ನಡೆಸುತ್ತಿರಲಿಲ್ಲ. ಹನುಮಂತ, ಜಾಂಬವಂತ, ಅಂಗದಾದಿ ವೀರರು ನಮ್ಮನ್ನು ಕಾಣಲು ಅತ್ಯಂತ ಉತ್ಸಾಹದಿಂದ ಬರುತ್ತಿದ್ದಾರೆ. ಜೈ ಶ್ರೀರಾಮ್, 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 ಜೈ ಶ್ರೀರಾಮ್. ಪ್ರಿಯ ಬಂಧು ಹನುಮಂತ, ಹೇಳು,
ನಾನು ನಿನ್ನ ಬಾಯಿಂದಲೇ ನನ್ನ ಸೀತೆ ವಿಚಾರವನ್ನು ಕೇಳಬಯಸುತ್ತೇನೆ. ಹೇಳುತ್ತೇನೆ ಶ್ರೀರಾಮಚಂದ್ರ, ಖಂಡಿತ ಹೇಳುತ್ತೇನೆ. ರಾಮ ಕಾರ್ಯ ಮಾಡುವ ಮಹಾಭಾಗ್ಯ ಈ ಭಕ್ತನಿಗೆ ಲಭಿಸಿದ್ದು ಮಹಾಪುಣ್ಯ. ನೀವು ನನ್ನ ಮೇಲೆ ಕೃಪೆ ತೋರಿ ಸೀತಾದೇವಿಗೆ ನೀಡಲು ಮುದ್ರೆಯುಂಗುರವನ್ನು ನೀಡಿದಾಗಲೇ ನಾನು ಕೃತಾರ್ಥನಾದೆ. ಮಹಾತ್ಮ ಮಾರುತಿ, ನನ್ನ ಸೀತೆ ಹೇಗಿದ್ದಾಳೆ? ಅವಳು ನನ್ನ ವಿಷಯದಲ್ಲಿ ಯಾವ ಭಾವನೆಯನ್ನು ಇರಿಸಿಕೊಂಡಿದ್ದಾಳೆ? ಎಲ್ಲವನ್ನು ವಿವರವಾಗಿ ಹೇಳು. ಶ್ರೀರಾಮಚಂದ್ರ, 100 ಯೋಜನ ಸಾಗರವನ್ನು ದಾಟಿ ನಾನು ದಕ್ಷಿಣ ಸಮುದ್ರದ ಆಚೆಯ ತೀರವನ್ನು ಸೇರಿದೆ. ಸೀತಾದೇವಿಯನ್ನು ಕಾಣಲು ಲಂಕಾಪಟ್ಟಣವನ್ನು ಪ್ರವೇಶ ಮಾಡಿದೆ. ಪಟ್ಟಣವನ್ನೆಲ್ಲ ವಿವರವಾಗಿ ಶೋಧಿಸಿದೆ. ಕಡೆಗೆ ನಾನು ಅಶೋಕವನದಲ್ಲಿ ದುಃಖ ಮೂರ್ತಿಯಾಗಿ ಕುಳಿತಿದ್ದ ಸೀತಾದೇವಿಯನ್ನು ಕಂಡೆ. ಅಲ್ಲಿ ಕ್ರೂರ ರೂಪದ ರಾಕ್ಷಸಿಯರ ರಕ್ಷಣೆಯಲ್ಲಿ ದಿಕ್ಕು ತೋಚದಂತೆ ಸೀತಾಮಾತೆ ಕುಳಿತಿದ್ದರು. ಆ ಸ್ಥಿತಿಯಲ್ಲಿ ಆ ಸಾಧ್ವಿಯನ್ನು ಕಂಡು ನನಗೆ ಸಹಿಸಲಾರದಷ್ಟು ವೇದನೆಯಾಯಿತು ರಾಮಚಂದ್ರ. ಹನುಮಂತ, ನನ್ನ ವಿಯೋಗದ ದುಃಖದಲ್ಲಿ ಸೀತೆ ಬಹಳವಾಗಿ ತಳಮಳಿಸುತ್ತಿರುತ್ತಾಳೆ ಎಂದು ನನಗೆ ಗೊತ್ತು. ಹೌದು ಸ್ವಾಮಿ, ಸೀತಾದೇವಿ ತಲೆಗೂದಲನ್ನು ಬಿಟ್ಟುಕೊಂಡು ಅತ್ಯಂತ ದೀನ ಸ್ಥಿತಿಯಲ್ಲಿದ್ದಾರೆ. ರಾಮಧ್ಯಾನವಲ್ಲದೆ ಬೇರೆ ಏನನ್ನೂ ಚಿಂತಿಸುತ್ತಿಲ್ಲ. ಅನ್ನವಿಲ್ಲ, ಪಾನೀಯವಿಲ್ಲ, ನಿದ್ರೆ ಮೊದಲೇ ಇಲ್ಲ. ಮಲಗುವುದು ನೆಲದ ಮೇಲೆ. ಆ ತಾಯಿ ರಾವಣನ ಕಾಟ ಸಹಿಸಲಾರದೆ ಪ್ರಾಣ ತ್ಯಾಗ ಮಾಡಲು ನಿಶ್ಚಯಿಸಿದ್ದರು. ಅಯ್ಯೋ ದುರ್ವಿಧಿಯೇ! ಪತಿವ್ರತೆಯಾದ ಸೀತೆಗೆ ಎಂತಹ ಸ್ಥಿತಿ ಬಂತು? ಮಾರುತಿ, ನೀನು ಸೀತೆಗೆ ಸಮಾಧಾನ ಹೇಳಿ ಅವಳಿಗೆ ಇಂತಹ ನಿರ್ಧಾರ ಕೂಡದೆಂದು ಹೇಳಿದೆ ತಾನೆ? ಹೇಳಿದೆ ಶ್ರೀರಾಮ. ಮೊದಲು ನನ್ನನ್ನು ರಾಕ್ಷಸನ ಮಾಯ ಇರಬೇಕೆಂದು ಸಂದೇಹಪಟ್ಟರು. ಆದರೆ ನಿಮ್ಮ ಕಥೆಯನ್ನು ಮೆಲ್ಲಗೆ ಹೇಳಿದೆ. ನನ್ನ ಮೇಲೆ ನಂಬಿಕೆ ಬಂದ ಮೇಲೆ ನನ್ನೊಡನೆ ವಾತ್ಸಲ್ಯದಿಂದ ಮಾತನಾಡಿದರು. ಸುಗ್ರೀವನಿಗೂ ನಿಮಗೂ ಸ್ನೇಹವಾದ ವಿಷಯವನ್ನು ಕೇಳಿ ಆ ಮಾತೆ ಸಂತೋಷಗೊಂಡರು. ಮಿತ್ರ ಸುಗ್ರೀವ, ನಿನ್ನ ಸ್ನೇಹದಿಂದ ನಾನು ರಾವಣನನ್ನು ಗೆಲ್ಲಬಹುದೆಂದು ಸೀತೆಯಲ್ಲಿ ಭರವಸೆ ಮೂಡಿರುತ್ತದೆ. ರಾಮಚಂದ್ರ, ಆ ಭರವಸೆಯನ್ನು ಈಡೇರಿಸುವುದೇ ನನ್ನ ಪರಮ ಗುರಿ. ಮಾರುತಿ, ನನ್ನ ಸೀತೆಯ ವಿಚಾರ ಇನ್ನಷ್ಟು ಹೇಳು. ಶ್ರೀರಾಮಚಂದ್ರ, ಪರಪುರುಷನನ್ನು ಕ್ಷಣ ಮಾತ್ರವಾದರೂ ಚಿಂತಿಸದಿರುವ, ನಿಮ್ಮಲ್ಲೇ ತನ್ನನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಿರುವ ಪರಮ ಪತಿವ್ರತೆಯಾದ ಸೀತಾದೇವಿಯನ್ನು ನಾನು ಕಂಡೆ. ಅವರು ಅಲ್ಲಿ ಕುಳಿತು ನಿಮಗಾಗಿ ಉಗ್ರ ತಪಸ್ಸು ಮಾಡುತ್ತಿದ್ದಾರೆ. ಹನುಮಂತ, ನನ್ನ ಸೀತೆ ನಿನ್ನಲ್ಲಿ ತನ್ನ ದುಃಖವನ್ನು ಹೇಳಿಕೊಂಡಳೆ? ಶ್ರೀರಾಮಚಂದ್ರ, ಸೀತಾಮಾತೆ ತಮ್ಮ ಕುರುಹಾಗಿ ತಮಗೆ ಕೊಡುವಂತೆ ಈ ಚೂಡಾಮಣಿಯನ್ನು ಕೊಟ್ಟಿದ್ದಾರೆ. ಚಿಂತಾಮಣಿಯಾಗಿದೆ ಚೂಡಾಮಣಿಯುವೆ ಸೀತೆ ವಿಯೋಗದ ಚಿಂತೆ ಕಳೆವ ಚಿಂತಾಮಣಿಯಾಗಿದೆ ಸೀತೆ ವಿಯೋಗದ ಚಿಂತೆ ಕಳೆಯ ಚಿಂತಾಮಣಿಯಾಗಿದೆ ಮಾಯಾಮೃಗವ ಕಂಡಂದು ಮರೆಯಾದ ಸೀತೆ ದುರ್ಗಾಕ್ಷಸನಿಗೆ ಸೆರೆಯಾದ ಸೀತೆ ಅಶೋಕವನದಿ ಶೋಕದಲ್ಲಿರುವ ಸೀತೆ ಚೂಡಾಮಣಿ ರೂಪದಿ ಕಂಡರೆ ರಾಮಗೆ ಚೂಡಾಮಣಿ ರೂಪದಿ ಕಂಡರೆ ರಾಮಗೆ ಚಿಂತಾಮಣಿಯಾಯಿತೆ ಚೂಡಾಮಣಿ
ಸೋತಿತು. ಅಂತ್ಯ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.